ಈ ದ್ರೌಪದಿ ಸೂರ್ಯ ಪ್ರಕಾಶದಂತೆ ಬಳಿಯುವ ಅಂತಃಪುರವು ಇದೇನೆ. ಸಾರಥಿ ಭೂಪತಿ ತಗಿಸುವ ರತ್ನ ದೀಪಕ ಹೇಮ ಪ್ರಕಾಶಗಳು ಎಷ್ಟು ವಿಧವಾಗಿ ತೋರುತ್ತವ. ಸಾರಥಿ ಭೂಪತಿ ನಮ್ಮ ಅಣ್ಣನ ಮರ್ಯಾದೆಯ ಕಲಿದಿರುವಳು ಮೂರ್ತಿ ಮತ್ತು ಚಿತ್ತನಾದ ದ್ರೌಪದಿಗೆ ಉತ್ತಮರ ಮರ್ಯಾದೆ ಗೊತ್ತಾಗಿದೆ ಎನ್ನುವುದೇ ಹೇಗೆ? ಸಾರಥಿ ಭೂಪತಿ ಚಂಡ ಬಲೋತ್ತಂಡ ಪಂಡಿತನಾದ ಎಲ್ಲ ಬಾಹುಸ್ತಂಭಗಳಿಂದ ಪುಂಡ ದ್ರೌಪದಿಯ ಮಂಡಿಯ ಬಿಡಿದು ಈ ಸಭಾ ಮಂಡಲದಲ್ಲಿ ಬಂಡದೇವಿಗೆ ಎಲ್ಲ ಗಂಟದಲ್ಲಿ ಪರಾಕ್ರಮವನ್ನು ನೋಡುವ ವಯಸ್ಸಲ್ಲಿ ಸಾರಥಿ ಭೂಪತಿ ನಿನಗೊಂದು ಆಶ್ರಯ ಮಾಡುತ್ತೇನೆ, ಅದನ್ನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗೇ ದೇವ? ಏನೆಂದರೆ ನಮ್ಮ ಅಣ್ಣನಾದ ದುರ್ಯೋಧನ ಮೇಲಪ್ಪರನಿಂದ ಕಾಲು ಜಾರಿ ಅದನ್ನು ನೋಡಿ ಈ ದ್ರೌಪದಿ ಭೂಪತಿ ಆದ ಕಾರಣ ಇವಳನ್ನು ಹಿಡಿದುಕೊಂಡು ಬಂದು ಮಾನವನ್ನು ಬರೆದ್ರೆ ಸಾರಥಿ ಭೂಪತಿ ಆದ ಕಾರಣ ಅರಮನೆಯೊಳಗೆ ಹೋಗಿ ರಾಜಾದಿರಾಜ ಶ್ರೇಷ್ಠ ಕುಮಾರ ಚಕ್ರವರ್ತಿ ಅರ್ಜುನಾದ ದುಶ್ವಾಸನ ಅಣ್ಣನ ಆದೇಶದಂತೆ ಈ ಮಹತ್ವರಲ್ಲಿ ಬಂದ ನೆಂಟರವರನ್ನು ಪಾಂಡವರ ಪತ್ನಿಯನ್ನು ದ್ರೌಪದಿಗೆ ತಿಳಿಸುತ್ತಂತೆ ಈ ಸಾರಥಿಯ ಭೂಪತಿ ಈ ದ್ರೌಪದಿಯು ಎಂಥ ಸೌಂದರ್ಯವತಿಯ ಸಾರಥಿ ಭೂಪತಿ ಅವಳ ಅಂದ ಚಂದ ನೋಟ ಈ ಸೊಂಪಿನಿಂದ ಕೂಡಿದ ಮೈಮಾಟಕ್ಕೆ ರೂಪವತಿಯಾದ ಪಾಂಚಾಲಿಯು ನಮ್ಮ ಅಣ್ಣನಾದ ಗುರುಕುಲ ಚಕ್ರವರ್ತಿಗೆ ಈಡುಗಡವೆ. ಸಾರಥಿ ಯಾವ ರೀತಿಯಿಂದ ಆದರೂ ಈ ಉಡಿ ರಾಜ್ಯಮೂರ್ತಿಯನ್ನು ಎಳೆದೊಯ್ಯಲೇಬೇಕು. ಎಲ್ಲ ಸಾರಥಿ ಭೂಪತಿ ಇವಳನ್ನು ನಾನೇ ಮಾತನಾಡಿಸಿಕೊಳ್ಳುವೆನು. ಇವಳ ಸಂಗತಿ ಅಹೋ ಮಾಣಿಕ್ಯ ಪೂಜೆ ಯುಕ್ತಳಾದ ದ್ರೌಪದಿ ಏಳು ಮಂದಿ ಕೇಳು ಅಲ್ಲಿ ನಡೆದ ಸಂಗತಿ ಹಾಗೆ ಸುಂದರೇ ಪತಿತ ಪರಾತ್ಮರಾದ ತರುಮನೊಂದರ ಸುಖದುತ್ಯವನ್ನಾಡಿ ನಮ್ಮಣ್ಣನಾದ ಕೌರವೇಂದ್ರನಿಗೆ ನಿನ್ನನ್ನು ಸೋತ ಬಿಟ್ಟದೆ. ಅದೇ ದ್ರೌಪದಿ ಆದ ಕಾರಣ ಸಮ್ಮತದಿಂದ ಎನ್ನಂ ರೀತಿಯನ್ನು ಕೇಳಿ ಮಂದಿರುವ ಬಿಟ್ಟು ಬಯಲಿಗೆ ಬರುತ್ತದೆ ಬಳಿತಾಯ್ತು. ಇಲ್ಲವಾಯಿತೆ ಬರಲ ನಿನ್ನ ಚಟ ಮುಟ್ಟಿ ಬಿಡದ ಚಚ್ಚರಣ ಗೆಳದ ಇವನು ದ್ರೌಪದಿ ಮೂಡಬಂದೆ ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ ಅದೇ ಪಾಂಚಾಲಿ ವಾದಿಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನು ಕೇಳು. ಅದೇನು ಚೆನ್ನಾಗಿ ಹೇಳು ದ್ರೌಪದಿ. ಪತಿಯಾದ ಧರ್ಮಜನು ಸೂದ ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ, ತನ್ನನ್ನು ಸೋತ ಮೇಲೆ ನಿನ್ನನ್ನು ಸೋತ ಸುಂದರಿ. ಈ ದುರುಕುತನವು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರವನ್ನು ಸುಂದರಿ? ವಿಚಾರ ಮಾಡಿ ನೋಡು ಮೈದುನಾಶಿಕಾಮಣಿ ಧೀಮಣಿ. ಎಲ ಈ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ಏಳು ಮಂದಿ ಕೇಳು ಅಲ್ಲಿ ನಡೆದ ಸಂಗತಿ ಚೆನ್ನಾಗಿ ಹೇಳು. ನಿನ್ನ ಗಂಡರಾದ ಪಾಂಡವರ ಪೈಕಿ ಜ್ಯೇಷ್ಠನಾದ ಯುಧಿಷ್ಠಿರನಾದ ಭೂಮಂಡಲೇಶ್ವರನಾದ ನಮ್ಮಣ್ಣನಿಗೆ ನಿನ್ನ ಸೋತ ಬಿಟ್ಟ. ಹಾಗೆ ದ್ರೌಪದಿ ದತ್ತವಾದ ಸಕಲ ಐಶ್ವರ್ಯವು ನಮ್ಮ ಸ್ವಾಧೀನವಾಯಿತು. ಎಲ್ಲ ಈ ಪಾಠದಲ್ಲಿ ಆದ ಕಾರಣ ನಿನ್ನ ಚಾಟು ಮಾತುಗಳಿಗೆ ನಾನು ಪಾಲಿಸುವನಲ್ಲ. ನೀಟಾದ ಗುರುಕುಲಕ್ಕೆ ಭೇಟಿ ಎನಿಸುವ ನಮ್ಮಣ್ಣನ ನಿರಾಕರಿಸಿದ ಅಪ್ಪಣೆ ಪ್ರಕಾರ ತಪ್ಪದೆ ನಿನ್ನ ಮೆಳೆದುಕೊಂಡು ಹೋಗಿ ನಮ್ಮಣ್ಣನಿಗೆ ಒಪ್ಪಿಸಿದ ಮೇಲೆ ಸೊಪ್ಪು ಒಪ್ಪುಗಳ ಒಪ್ಪಾಗಿ ಅಪ್ಪಣೆ ಎಂಬುದು ಪೂರ್ಣಿಗುಣ ಧೈರ್ಯ ಶೌರ್ಯ ಚಾತುರ್ಯ ನಮ್ಮ ಪರವೀಶ ನಡೆಗೆ ತಡ ಮಾಡಿದ ನಡಿಯಲೇ ವಿಡಿರಾಜ ಬಗ್ಗೆ ದೂರ
ದೇವತೆಯ ಸಭೆಗೆ ಕರೆವಾರೇನೆನು. ಅತಿ ದೂರಾಂತಕ ನಿನಗೆ ಕಾಲ. ಮೈದ್ರ, ಚೆನ್ನಾಗಿ ಕೇಳು. ಚೆನ್ನಾಗಿರು. ಅತಿ ದೂರಾಂತಕ ನಿನಗೆ ಕಾಲ. ಘಟಿಸಿದ್ದೇನೇನೋ ಭಂಗ. ಪೂರ ಪರಿಯಾಗೋ. ಚಕ್ರಮತೀರ್ಥನಾದ ಅಪ್ಪ ಮೈದನ ಅದೇ ಪಾಂಚಾಲಿ ಋತುಮತಿಯಾಗಿರುವ ಎನ್ನಂಥ ಭದ್ರತೆಯನ್ನು ಈ ನೆರೆದಿರುವ ಸಭೆಯಲ್ಲಿ ಕರೆಯುವುದು ನ್ಯಾಯವೇ? ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಏನು ನಿನ್ನ ಬೆನ್ನಿನ ಮೇಲೆ ಕಾದು ಕುಳಿತಿದೆ ಎಂದು ತಿಳಿ. ಸಹಜವಾಗಿ ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡು ಮೈದನ ಶಿಖಾಮಣಿ ಭೀಮಣಿ. ಎಲ್ಲಿ ಪಾಂಡವರ ಪಟ್ಟಣ ರಾಣಿಯಾದ ದ್ರೌಪದಿ ಇಷ್ಟು ಮಾತುಗಳಾಗಿ ಬಲನಿಷ್ಠೆಯಿಂದ ಮಾತನಾಡುತ್ತೆ. ನಿನ್ನ ಮುಟ್ಟಿದರೆ ಆಗುವ ಕೆಟ್ಟ ಕಾರ್ಯವೇನು? ಸುಂದರಿ, ಮೈದನ ಪಟ್ಟಣರಸನಾದ ನಮ್ಮಣ್ಣನ ಇಷ್ಟವಾದ ಕಾರ್ಯಕ್ಕೆ ನೀನು ಎಷ್ಟು ಹೇಳಿದರೆ ನಾನು ಬಿಟ್ಟು ಹೋಗೋನಲ್ಲ. ಸುಗಣಗದಮ್ಮೆ ಮೈದನ ಚಂದ್ರ ಬಿಂಬವು ಮೊಮ್ಮರು ಸಂಭ್ರಮದಿಂದ ಕೇಳು. ಚೆನ್ನಾಗಿ ಹೇಳು. ಋತುಮತಿಯಾದರೆ ನಮ್ಮಣ್ಣನಿಗೆ ಅತಿ ಸಂತೋಷವಾಯಿತು. ಸುಂದರಿ, ಮೈದನ ಬೆಳಗಾಲದ ಶತಮಲ ಶೌರ್ಯನಾದ ನಮ್ಮಣ್ಣನ ಸದನಕ್ಕೆ ಮದದಿಂದ ಬಂದು ಮದನ ಕದನಕ್ಕೆ ಒದಗಿ ಹೃದಯವೇ ಮತ ಗಳಿಸಿದ ಮತ ಗಜಗಾಮಿ. ಅದೇ ಸುಂದರಿ, ಮೈದನ ಆಗಾದರೆ ಈ ರಾಜ್ಯ ಭಾಗವೆಲ್ಲವೂ ನಿನಗೆ ವಶವಾಗಬಹುದು. ಸುಖವ ಕೈ ನೀಡುವುದಂತೆ ದ್ರೌಪದಿ ಏನು ಈ ಜಾಗೃತಿ? ಏನೋ ಮಂದಮತಿ, ಮನ್ನಮತಿ ಬಾಯಿಗೆ ಬಂದಂತೆ ಮಾತನಾಡುವೆಯ. ಸಹಜವಾಗಿ ಮಾತನಾಡುವೆ. ಅತ್ತಿಗೆ ಆದವನನ್ನು ನಿನ್ನ ಹೆತ್ತ ತಾಯಿ ಸಮಾನ ಅಣ್ಣನ ಆಜ್ಞೆಯಲ್ಲಿ ಇರಿಸುತ್ತದೆ. ಮೂರ್ಖರೇ, ಮೂರ್ಖರೇ ಹೇಳುವಳಿ ಕೇಳು. ಅದನ್ನು ಚೆನ್ನಾಗಿ ಹೇಳು. ಅರಸಾರಿವಾರಲ್ಲದೆ ಪರ ಪುರುಷಾರಿಯ ಸವಳ ಕೂಡಲೇ
ಗಂಡನ ದುಂಡಿಗೆ ತಳಕೊಂಡಾಡಿದರೆ ಪಾಪ ಪಾಪ ಕಣ್ಣು ಕಲಿಯಾಗಿ ನಿನ್ನ ಮೆರೆದುಕೊಂಡ ಇವನು. ಅಯ್ಯೇ ಪಾಂಚಾಲೆ, ಪಾಪಾತ್ಮನೆ, ಬಿಡು ಬಿಡನಲ್ಲೇ ನಿನ್ನ ಗಂಡ ರೈವರು ಹೆಂಡತಿಯಾದ ಕುರುಮಂಡಲೇಶ್ವರನ ಮಂಡಲ ಸಭಾ ಮಂಡಲದಲ್ಲಿ ಗಂಡ ಸತ್ತ ರಂಡೆಯರಂತೆ ಮಂಡ ಎಂಬಾಗಿಸಿಕೊಳ್ಳುತ್ತಿರುವ ಚಂಡನ ಸಮ್ಮುಖದಲ್ಲಿ ಮಂಡಲ ಮತ್ತೆ ಏನರೇ ನಿನಗೇನೋ ಕೇಡುಗಾಲ ಬಂದಿರುವುದು. ನಿನ್ನ ಗಂಡನಿಗೆ ಕೇಳುಗಲು ವಿನಾಶಕಾರಿ ವಿಪರೀತ ಬುದ್ಧಿ ಎಂಬಂತೆ ನನಗೆ ವಿನಾಶಕಾಲ ಒದಗಿರುವುದು. ನಿನಗೆ ವಿನಾಶಕಾಲ ಬಂದಿರುವುದು. ಪಾಪಾತ್ಮನೆ, ಪಾಪಾತ್ಮನೆ ಏನನ್ನು ಕೇಳು. ಕೇಳು. ಕಂಜನ ನೇತ್ರಿ ಮಂಗಳಗಾತ್ರಿ ಮೂರ್ಖನೇ, ಬಿತ್ತುವುದಕ್ಕೆ ಗೊತ್ತಾದ ಕಾರ್ತಿಯ ಉತ್ತಮ ಹೊಲಕ್ಕೆ ಬೀಜ ಬಿತ್ತಿದರೆ ಉತ್ತಮವಾಗಿ ಪಡೆಯುವಂತೆ. ಹಾಗೆ ಸುಂದರಿ ಪಾಪಾತ್ಮನೆ, ಋತುಮತಿಯಾದ ಚಿತ್ತಜನ ರೂಪನಾದ ಕುರುವತ್ತಮನ ಚಿತ್ತಜನ ಕೇಳಿ ಸುಖವಾಗಿದ್ದರೆ ಉತ್ತಮವಾಗಿ ಮನೆಯನ್ನು ಎತ್ತಿಕೊಳ್ಳುವವರೇ ಏನನೇ ಏನನೇ ಕೇಳು. ಈ ಕ್ಷಣಬದ್ಧ ರಕ್ಷಕನಾದ ಲಕ್ಷ್ಮೀಶನ ಪ್ರತ್ಯಕ್ಷವಾಗಿ ಬಂದರು ಅವನ ಲಕ್ಷಿಸಿದ ಅಲಕ್ಷಣದ ನಿನ್ನ ಜಡಬಿಡಿಯ ಬಿಡ ಕಡಲಿ ಜನರಿಗೆ ಇವನು ಎಲೈ ಸುಂದರಿ ದಕ್ಷದಿಂದಿರುವ ಸಭಾ ರಕ್ಷಣ ಪ್ರೇಕ್ಷಕರು ತಪ್ಪು ಹೊಪ್ಪುಗಳ ಹೊಪ್ಪಾಗಿ ಅಪ್ಪಣೆ ಕೊಡುವರು. ಪೂರ್ಣಿಗುಣ ಧೈರ್ಯ ಶೌರ್ಯ ಚಾತುರ್ಯ ಗಾಂಭೀರ್ಯ
ಎಂಬುದಕ್ಕೆ ನಿನ್ನ ಮರ್ಯಾದೆ ಎಂಬುದು ಚಚ್ಚರನ ಹೇಳುವುದನ್ನು ದ್ರೌಪದಿ ಪಾಂಡವ ಸುದ್ದಿ ಏನೋ ಮತ್ತೆ ಏನನೇ ಮತ್ತೆ ಹೇಳ ಹೇಳನೆ ಕೇಳು ಚೆನ್ನಾಗಿ ಹೇಳು ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರದು. ಮೆಚ್ಚಲು ಚಿಂತೆ ಇಲ್ಲ, ಸುಮ್ಮನೆ ಎಲ್ಲ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಉಪದಿ ಇವರನ್ನು ನಮ್ಮ ಅಣ್ಣನಿಗೆ ಎಳೆದುಕೊಂಡು ಹೋಗಿ ಸೂಟಿ ತತ್ವವನ್ನು ಬಿಡುವುದು ನಿಮ್ಮ ಭೀಮಾ 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 ಅರ್ಜುನ ಧರ್ಮಜ ಭೀಮಾ ಅರ್ಜುನ ಧರ್ಮಜ ಕೌರವ ಕರ್ಣ ಭೀಮಾ ಅರ್ಜುನ ಎಂಟು ಜನರು ಕಂಡು ಬೆಳಗಾಗುವಂತೆ ಈ ಸಭಾ ಮಂಡಲದಲ್ಲಿ ಎಳೆದುಕೊಂಡು ಬಂದ ಇವರ ಮಾನವನ್ನು ಬರೆಸುವೆ. ಸ್ವಲ್ಪ ತಾನೇ ಬೆಟ್ಟು ಎಲೈ ಬಂಡ ಎಲೈ ಅಗಮ ಸರ್ವ ಜನರ ಸಭಾಂತರದಿ ಬಾರಿ ಬಾರಿ
ಅರ್ಪಿಸುತ್ತ ನಿನ್ನ ಸೌಂಡ್ ತೋರಣ ಬಂದಿರುವ ಸಹಜವಾಗಿ ತೋರಣ ಬಂದಿರುವುದೇ ಪ್ರಶ್ನೆ ತಿಂಡಿ ಮಾತನೇ ಕುನ್ನಿಸ ಶಾಸಕರೇ ಕರ್ಪೂರದ ಗರ್ಭ ನಿರ್ದೇಶನದಿಂದ ಆರ್ಭಟಿಸುತ್ತ ಬಾಳಿನಿಂದ ನಿನ್ನ ಮೂಟೆಯ ಕಟ್ಟಿ ನಿನ್ನ ತಲೆಯ ಮೂಲಕ ಸ್ವಲ್ಪ ತಾಳು ಯಾರು ತಲೆಯನ್ನು ತೆಗೆಯುವುದ ಚಿತ್ತವಾದ ನಿನ್ನ ಪಟ್ಟದ ವಾಣಿ ಹುಟ್ಟಿದು ಪಟ್ಟದ ತಾಂಬರವನ್ನು ತತ್ತರಿಸಲು ಅದಮ್ಮ ಕಟ್ಟು ಮಾಡಿ ಕೆಟ್ಟ ತನಗೆ ನಿನ್ನ ಹೊಟ್ಟೆಯಂಸೆ ಮಂಡಗಳನ್ನು ಖಂಡಿಸಿ ಕಂಡಗಳನ್ನು ಖಂಡಿಸಿ ತೋಳುಗಳನ್ನು ಕಡೆದು ಕೈ ಕಾಲುಗಳ ಮಗ ಅದಮ್ಮ ನಾಶಗಳನ್ನು ಅರಿದು ನಡುವಂಪಿಡಿಸಲು ಬಡ ನಡುವೆ ನಿನ್ನ ಮಡದಿಯನ್ನು ಘಟ ಘಟನ ನಡುಗಿಸಿ ಕೈ ಬಿಡಿದವರ ಬೇಡ ಅವರ ಭಾರವಾಗ್ತದೆ ಸ್ವಲ್ಪ ತಾನೇ ರಕ್ಷ ಈ ಭೂಮಂಡಲದ ಹೆಸರನ್ನು ಮಾಡುವ ಭೀಮ ಮಾಡಲಾಗುವುದಿಲ್ಲ. ಕಂಪನಿಗರಾದ ಕರ್ಣ ನೀವು ಎನ್ನ ಶೌರ್ಯ ಗಾಂಭೀರ್ಯ ಚಾತುರ್ಯಗಳನ್ನು ಕಂಡು ತಕ್ಷಣ ಕುಲ್ಲತನದಿಂದ ನಿಲ್ಲಗಳನ್ನು ಸುಟ್ಟು ಹೋಗಬೇಕೆಂದು ವರನಾವತಿ ಪಟ್ಟಣದಲ್ಲಿ ಹರಗಿನ ಮನೆಯನ್ನು ಒಂದು ಮಕ್ಕಳ ಸುಟ್ಟು ಹೋಗಬೇಕೆಂದು ಬೆಂಕಿಯನ್ನು ಹಚ್ಚಿದರು. ಪಂಡಯ ಕನ್ನವನ್ನಿಟ್ಟು ಕಾಡ ಅಡವಿಯಲ್ಲಿ ನಮ್ಮವರ ಚಿಂತೆಯಿಂದ ಮಲಗಿರೋ ಸಮಯದಲ್ಲಿ ಎಲೆ ಮೂರ್ಖ ಪಂಡಯ ನಾನೊಬ್ಬನೇ ನೆಪ್ಪರಿಂದೆತ್ತರು ಎಲೆ ಅದಮ ಕಾಡ ಎಲೆ ಅದಮ ಸಮೀಪದಲ್ಲಿ ಬೆಟ್ಟಿದ್ದ ಜಾಂಬವತಿ ಗೌಡ ರಕ್ತದಿಂದ ಕಾರಕದಲ್ಲಿ ತಾಳಲಾರದೆ ಎಲೆ ಅದಮ ಗಂಡಗಲಿ ಗಂಡನಂತೆ ಹೇ ಭೂಮಂಡಲದಲ್ಲಿ ಬೆಳೆದಿಲ್ಲ ಕಂಡುಬರುವುದಿಲ್ಲ. ತಿಂಡಿ ಬಾಕಲೆ ಈ ತರ ಮಂಡಲದ ಚಂಡ ಪ್ರಚಂಡನ ಅಂಡದ ಬಲವ ಚಂಡತೆ ಕಾಮನದ ಮಂಡಲ ಒಡಬಡಿವ ಕಂಡ ನದಿಯ ಮುಂದೆ ಕಂಡ ಕಂಡಂತೆ ಪೊಗಲ ಕಡೆಗೆ ನಿನ್ನ ಹೆಂಡತಿಯನ್ನ ಕಳೆದುಕೊಂಡಿಲ್ಲ ನಿನಗೆ ಇಟ್ಟುಕೊಂಡು ನಾನೇ ಗಂಡಗಳಿಂದ ಸಂಬಂಧ ಪಡಿಸಿಕೊಳ್ಳಲ್ಲ. ಅಥವಾ ಇಲ್ಲ ಈ ಸಣ್ಣ ಭೀಮನೆ ಅಂಥ ಬಂದೂರು ಬಲಿ ಶಾಲಿಗಳಾದರೆ
ಪುಣ್ಯ ಕಲ್ಪಿಸ ನೀನು ಅಂತ ಗೌರವಂತನಾಗಿದ್ದರೆ ಬೆಕ್ಕಿನ ಭಯಕ್ಕೆ ಇಳಿಯ ದಿನದಲ್ಲಿ ಅಡಗಿದಂತ ಅಡಿಗೆ ಧರ್ಮರಾಯನ ಆಜ್ಞೆಯಲ್ಲಿ ಸಿಲುಕಿರುವಂತೆ ಹೇಳ್ಬೇಡ ಬಂದ ಆಜ್ಞೆಯಿಂದ ಬಂದ ಕುಲ ಗಂಟಕನಾದ ಗೌರವನೇ ಮಂಡಲೇಶ್ವರನ ಕಂಡ ಪುಂಡರಿಗ ಮಂಡಿತ ಮಂಡಲ ಕಂಡ ಮಂಡಲದ ಪುಂಡರಾದ ಬಂದರೆ ಪುಂಡರಂಬರಿಗೆ ಬರೆಯಲು ಅದವ ಎಲ್ಲ ಕಂಡು ರಾಜ್ಯ ಮಂಡಲಲ್ಲಿ ಸುಮ್ಮನಿದೆ ಕಂಡಂತ ಮಗಾಡಿದೆಯೋ ರಾಜವಾಗಿ ಮಗಾಡಿದ್ದೇನೆ ಭ್ರಷ್ಟ ಹೇ ಬಿಲ್ಲುಗಾರನಾದ ದೇವರೇ ಪುಣ್ಯ ಗೌರವನಾದ ಮೂರು ಲೋಕದಲ್ಲಿ ಬಲ್ಲಿಗಳನ್ನು ನಿನ್ನ ಸಂಬಂಧಿಸಿ ತಂದು ಕೊಟ್ಟು ಬಿಡುವ ಮಂಡ ಕುಲ್ಲನಾದ ಉಲ್ಲ ಮನಿದರೆ ಪಿಂಡಿ ರಾಜನಾದ ಭೀಮರೇ ಮೂರು ಲೋಕದಲ್ಲಿ ಬಂದಿದ್ದನಾದ ಮಲ್ಲರಿಗೆ ಬಂದಿದ್ದನಾಗ ಎನ್ನ ಹಲ್ಲ ಮರಿಯ ಬದಲು ನಿನಗೆ ನಿಜವಂತನೇ ಕುಲ್ಲ ಸಹಜವಾಗಿ ಬಂದಿರ್ತದೆ ಎಲೆ ಕುಲ್ಲ ನಿಲ್ಲಲಿಲ್ಲ ಜಗಜ್ಜಟ್ಟಿಯಿಂದ ಪಿಂಡಿವಾಗಲೇ ದಡನ ಗೋರ ದಾಟಿಯಿಂದ ಗುಂಡು ಕುಡಿಸಿದ ಪ್ರಭ ಜನ್ನ ಹಿಡಬಿಗೆ ಸಂತೋಷದಿಂದ ಹೊರ ಬರ್ತಿದ್ದೇನೆ ಭ್ರಷ್ಟ ಯಾರು ನೋಡಲು ಬಂದ ಅದವಾ ಭ್ರಷ್ಟ ಗಟ್ಟಿಯಾಗಿ ಬರುವ ಮನೆಗೆ ಕೈಯಲ್ಲಿ ಪಟ್ಟ ಬಿಡಬಹುದು ನೆಟ್ಟಕ್ಕೆ ಬಿಡಲೇ ಬೇಡ ಎಕರಾನಿಗೆ ಏ ದೂರ ನೋಡಿ ಉಳಿಸ್ಕೊಳ್ಳಲ್ಲ ಕಪ್ಪಲಿಗನಾದ ಕರ್ಣ ಛತ್ರಗಳಲ್ಲಿ ಮಾಡಿದ ಚಿತ್ರನ್ನ ಹಿಂಡಿ ಬಟ್ಟಡಿದ ಕಡಮ ಮೊದಲ ಪದಾರ್ಥವನ್ನು ಸಿದ್ಧವಾಗಿ ಬರ್ತದೆ ಎಲ್ಲ ಅದಮನೆ ಸಂತೋಷಬದ್ಧನಾಗಿ ಹೋಗಿ ಸತ್ತಿಲ್ಲದೆ ಮುತ್ತು ಮೊತ್ತ ಬೆಚ್ಚಿಡುವ ಮೊತ್ತ ಮಾಡಿದ ಎಷ್ಟು ಸುತ್ತಿನ ಯಾತ್ರೆ ಎತ್ತಲು ಎಲ್ಲ ಕಪ್ಪಲಿಗನಾದ ಕರ್ಣನೇ ತಿಂಡಿ ಮಾತಗಳ ಬುದ್ಧಿಯಿಂದ ನಡುವೆ ಸಹಜವಾಗಿರುವೇನೆ ಭ್ರಷ್ಟ ಅಪ್ಪರಿಸಿ ಕತ್ತರಿಸಿ ಅಂತ ಬಂದು ಒಂದು ಹೇಳುವಂತ ಮಾತಕ್ಕೆ ಎಂದು ಮಾತಾಡುತ್ತಿದ್ದು ಮುದ್ದು ಮರಿದಿದೆ ಹೊಲಸದಿಗೆ ಎತ್ತು ಮಗನೇ ಬುದ್ಧಿ ಹಿಡಿದ ಯಾರ ಹೊತ್ತು ಎತ್ತುವ ಭ್ರಷ್ಟ
ಅಗ್ರಜ. ಅನುಜ, ನೀವು ಮಂಡೆ ಎತ್ತದಂತೆ ಸುಮ್ಮನೆ ಕುಳಿತುಕೊಂಡಿದ್ದೀರಲ್ಲ, ಸರಿಯ ತಂಡರಾದ ನಿಮ್ಮ ತಮ್ಮಂದರಿಗೆ ಈ ಪುಂಡರಕ್ಕೆ ಸೋಲಿರುವುದಕ್ಕೆ. ಓ ಅಗ್ರಜ, ಅನುಜನೇ, ನೇಮವನ್ನು ಕೊಟ್ಟು ಮೆದಿಕಲಿ ಬರುವ ಅಪ್ಪಣೆಯನ್ನು ಕೊಡು ನೋಡಬೇಕು. ದೀಪ ಮಹೇಂದ್ರನ ಮಹಾಶಿವರನಾದ ಸಹೋದರನ ಕೇಳು. ಓ ಯಮನಂದನೇ ಹೇಳು. ಆ ಕಿರಿಕೋಳರಾದ ನಮ್ಮ ಪಟ್ಟಣದ ರಾಣಿಯಾದ ದ್ರೌಪದಿ ದುಷ್ಟರ ಕೈಗಳ ಸಿಲಿಗೆ ಕಷ್ಟಪಡುವುದು ಕಂಡು ಸಹಿಸಲಾಂದು ಹೇಳ್ತೀಯ. ಇದಕ್ಕೆ ಒಂದು ನೀತಿ ಹೇಳುವನ್ನು ಚೆನ್ನಾಗಿ ಕೇಳುತ್ತಾರೆ. ಚೆನ್ನಾಗಿ ಹೇಳು ಅಗ್ರಜ. ಕಲಹ ಕರ್ಮಾನ ಗುಣೇನ ಪ್ರಾಣ ದುಷ್ಟಂ ಶುಭಾಶುಭಂ ಭವಿತ್ಯಂ ಭವಿತ್ಯೇನ ಯದಾ ಇತ್ತಿ ಚೈತ್ರಜ. ಇದರ ತಾತ್ಪರ್ಯವೇನೆಂದರೆ, ಪಾರ್ಥ, ಓ ಯಮನಂದನ, ಅವರವರ ಅದೃಷ್ಟಕ್ಕೆ ತಕ್ಕ ದುಃಖರವರ ಮಾಡಿದ ಕರ್ಮಾನುಸಾರವಾಗಿ ಅದರ ಕಾಲ ಬಂದಾಗ ಯಾವ ಸ್ಥಳದಲ್ಲೋ ಯಾವ ಕಾಲದಲ್ಲೋ ಆಗತಕ್ಕದ್ದು ಅದು ಆಗಲು ಬಿಡದು. ಮರಣಿಗೆ ಬಂದ ತೊಡಲಿನ ವಿಪತ್ತು ಬಿಡಿಸುವುದಕ್ಕೆ ಸರ್ಕಾರಗಳು ನೀನು ಗುರುಕುಲವೆಲ್ಲ ತರಾರಿಸಿ ಬರುವಂತೆ ದುರದೀರನೆ ಸರಿ. ಮತ್ತೊಂದು ವ್ಯಾಖ್ಯೆ ಉಂಟು, ಚೆನ್ನಾಗಿ ಕೇಳಿ ಪಾರ್ಥ. ಚೆನ್ನಾಗಿ ಹೇಳು ಅಗ್ರಜ. ಶಾಂತ ಕವಚೆ ಕಮಲೆ ಕೋದಚ್ಚಿತ ದೇವನಂ. ಇದರ ಅರ್ಥವೇನೆಂದರೆ, ಶತದ ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವೆಂಬುದೇ ತನ್ನದಂತೆ ಇರುತ್ತಿ. ಈ ಮದಿನಿಯು ಸಿಟ್ಟೆಂಬುದು ಕೆಳಗಟ್ಟಿ ಶಾಂತಿ ತೊಟ್ಟು ಇರುವುದು ಒಳ್ಳೆಯದು. ಅಪ್ಪ ಸಹೋದರನೇ, ಯಮನಂದನೇ, ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಲೇಬೇಕು. ಅಕ್ಷಯವಾದ ಸಂತೋಷವೇ ಕಲ್ಪವೃಕ್ಷವೆಂದು ಚೆನ್ನಾಗಿ ತಿಳಿದು ಈ ಸಮಯದವರು ಕಿರಿಕೋರಾದ ಕೌರವರನ್ನು ದಾಸಿ ಮಾಡಿದರೆ ವಾಸುದೇವನ ಮೆಚ್ಚಲು. ಪಾರ್ಥ, ಓ ಯಮನಂದನ, ಎಷ್ಟು ಮಾತ್ರಕ್ಕ ಹಬ್ಬರೆ ಕೊಡಲಾರೆ ಕಂಡೆಯ ಪಾರ್ಥ, ಎನ್ನ ನುಡಿಯ ಮೀರಬೇಡು ವ್ಯರ್ಥ. ಆಹೋ ಧರ್ಮಜ, ಕುರುವರೇ, ಈಗಿನ ಸಮಯದಲ್ಲಿ ಜಾತಿ ಪಡೆದ ನೀತಿ ತಪ್ಪಿದ ಮತಿಗಳಿಂದ ಗೌತಮ ಮಗನಿಂದ ನಿನ್ನ ಸತಿಗಳನ್ನು ಕೊಂಡು ಈಯನ್ನ ಸಾವಿರ ನಾಲ್ಕರಳಿಗ ನಿನ್ನ ಸತಿ ಮಣಿಗಳಾದ ದ್ರೌಪದಿ ಅನ್ನವಳಲ್ಲವೇ? ಓ ಧರ್ಮಜ, ದುರ್ಯೋಧನ, ಅಮ್ಮನ ಗಂಬಿಗರಾದ ನಿಮ್ಮ ತಮ್ಮಂದಿರ ಅಮ್ಮಿನಿಂದ ಸಮ್ಮತವಿಲ್ಲದೆ ವಿರಕ್ತವಾಗಿ ಮಾತನಾಡುವುದು. ಓ ಧರ್ಮಜ, ಮಹೇಂದ್ರ, ನಮ್ಮ ವಾಕ್ಯಗಳಿಗೆ ಶೀಘ್ರವಾಗಿ ನಿಯಮಿತ ಇಲ್ಲವಾದರೆ ನಿಮ್ಮ ತಮ್ಮಂದಿರು ನೀವು ಸ್ಥಿರವಾಗಿ ಬೇಡಿಕೊಂಡರೆ ಮಲ್ಲ ಹೊರಗಲ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಈ ಕ್ಷಣ ಕಟ್ಟಿ ಬಿಡುವುದು. ಓ ಧರ್ಮಜ, ದುರ್ಯೋಧನ, ಮಂತ್ರವನ್ನು ಕೌರವ ನಮ್ಮ ಕೀರ್ತಿ ಬಿಡಬೇಕಾದ ಹುಡುಗಾಡೋ ನಿನ್ನ ವಂದನ. ದುರಧೀರನಾದ ಕುರುಪನೇ, ಓ ಧರ್ಮಜ, ಕಪಟ ಚೂಜನೆವರಿಂದ ಕೃಪಾರಹಿತ ಚಪಲ ಗುಣ ನಿಪುಣತನ ಅಪರಿಸಿದ ಸರಿಯು ಜೂಜು ಮತದ ಸೋತು ವಸ್ತುಗಳು ಕೊಡುವನೆಂದು ನುಡಿಯುವುದು ಬಿಡುಬಿಡು. ದುರ್ಯೋಧನ, ಅಭಿನಂದನ. ಕೆಟ್ಟ ಬುದ್ಧಿ ಒಳಗಿಟ್ಟುಕೊಂಡು ನೀವು ಕೊಟ್ಟಲು ನಾವು ಮುಟ್ಟುವುದಿಲ್ಲ. ಇದಕ್ಕೆ ಒಂದು ನೀತಿ ಹೇಳುವುದು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮನಂದನ. ಅನ್ಯಾತಿನ ಶರೀರದಾನೆ ನಿಭವ ಸೇವ ಶಾಶ್ವತ ಮೃತ್ತಿಕತ್ತೆಯು ಧರ್ಮ ಸಂಗ್ರಹ. ಸಾರ್ಥಕನಾದ ಇದರ ಅರ್ಥವೇನೆಂದರೆ, ಈ ಧರಾತರದಲ್ಲಿ ಈ ಶರೀರಗಳ ಸೇವೆ ಇಲ್ಲಿ ಸಂಪದವು ಶಾಶ್ವತವಲ್ಲ. ದುರ್ಯೋಧನ, ಅಭಿನಂದನ. ಬದುಕಿದಷ್ಟ ಕಾಲ ಮೃತ್ಯುದೇವತೆಯು ಬೆನ್ನೆತ್ತಲೆಂಬುದು ಸತ್ಯವನ್ನು ತಿಳಿ ನಿರ್ಮಲವಾದ ನಿರ್ಮಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಿ ಚೆನ್ನಾಗಿ ತಿಳಿಯಬೇಕು. ದುರ್ಯೋಧನ, ಅಭಿನಂದನ. ಇಂಥ ರಾಗ ದೇಶಗಳನ್ನು ತಿಳಿದು ಧರ್ಮಾತ್ಮಕನಾಗಿರುವುದು ನಿನ್ನ ಧಾರ್ಮಿಕ ಮೆಚ್ಚುವರು. ಸುಯೋಧನ, ಅಭಿನಂದನ. ನಿರ್ಮಲ ಕೀರ್ತಿ ಬರುವುದು ಕಣ್ಣಿನ ಸುಯೋಧನ ಮಾಡದಿರೋ ಇಂಥ ದುರ್ಗುಣ. ಆಹೋ ರಾಜಾದಿ ರಾಜನಾದ ಧರ್ಮರಾಜನೇ, ಸುಯೋಧನ, ನಿನಗೆ ತಿಳಿದ ಧರ್ಮಾಂಗಳು ನಮಗೆ ತಿಳಿಯುವುದಿಲ್ಲವೇನೋ? ಯಾವೇನೋ ಅಷ್ಟು ಬಲ್ಲವರು ನಾವೇನು ಬಲ್ಲವರಲ್ಲವೇ? ಓ ಧರ್ಮಜ, ಸುಯೋಧನ, ಆ ದುಷ್ಟ ಮಧ್ಯವಂತರಾದ ದ್ರೌಪದಿಯ ಪ್ರತಿಕಾರ ತೀರಿಸಿಕೊಳ್ಳುವುದು ಸರಿ. ಓ ಧರ್ಮಜ, ಗೌರವೇ,
ಮರ್ಯಾದೆಯನ್ನು ನಷ್ಟ ಮಾಡಿ ಪಕ್ಕನೆ ನಕ್ಕಾಗ ಇದು ತಕ್ಕ ಕೆಲಸವಲ್ಲ ಒಂದು ಹೇಳಬಾರದೆ. ಓ ಧರ್ಮಜ ಗೌರವೇಂದ್ರ, ಆದ ಕಾರಣ ಮೌಢ್ಯ ಮಧ್ಯವತ್ತಲಾದ ದ್ರೌಪದಿಯ ಪ್ರತಿಕಾರ ತೀರಿಸಿಕೊಳ್ಳಲು ರೂಢಿಯು ಸರಿ. ಓ ಧರ್ಮಜ ಸುಯೋಧನ, ಆದ ಪ್ರಯುಕ್ತ ದೊಡ್ಡ ಮುಖದಿಂದ ಸೋತು ಬಿಟ್ಟಿರ ಅಷ್ಟೈಶ್ವರ್ಯ ಮತ್ತು ನಿಮ್ಮ ಪಟ್ಟಣ ರಾಣಿಸಿದ ಬೈಲ ನಮ್ಮ ವಶವಾದ ಮೇಲೆ ಹೇಳಿದ ಮಾತು ಕೇಳಿಕೊಂಡು ಇಲ್ಲ ಬಿದ್ದಿರೋಕೆ ಮುಗಿಗೆಯ ಧರ್ಮಜ. ಆಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಕರ್ಣ, ನಿಮ್ಮ ತಮ್ಮಂದರಾದ ಭೀಮ ಅರ್ಜುನರು ನಮ್ಮ ತಲೆ ಸುಮ್ಮನೆಗಳ ನಮ್ಮ ಹಕ್ಕಬದ್ಧರಾಗಿದ್ದರು ಹಮ್ಮಿನಿಂದ ನಮ್ಮ ಸಂಪತ್ತೋಡ ಧರ್ಮನಂದನ ಕರ್ಣ, ನಿಮ್ಮ ಸಕಲ ಸಾಮ್ರಾಜ್ಯವು ನಿಮ್ಮ ತಲೆ ಸೋದರು ಎಂಬ ವಶವಾದ ಮೇಲೆ ಗೂಬೆಯಂತೆ ಬಾಯಿ ಮುಚ್ಚಿಕೊಳ್ಳಲು ಹಿಚ್ಚ ತಪ್ಪಿ ಹುಚ್ಚಿನ ಎಂದು ಬಿತ್ತದೆಯೇ ಈ ಕಡೆ ಒಂದು ಹೇಳುವುದಕ್ಕೆ ನಾಚಿಕೆ ಬರುವುದಿಲ್ಲ ಬರುವುದ. ಧರ್ಮಜ, ಕರ್ಣ, ನಿನ್ನ ಸಂಬಂಧರಿಗೆ ಚೆನ್ನಾಗಿ ಹೇಳಿ ಬುದ್ಧಿವಾದದ ಈ ಮಾತು ನಿನಗೆ ಸಹಜ. ದುರ್ವಾಚಾರಿಗಳಲ್ಲಿ ದೃಢನಾದ ಕೌರವನಲ್ಲಿ ಶ್ರೇಷ್ಠ ಗುಣಂ ನಷ್ಟಗೊಳಿಸಿ ದುಷ್ಟ ಗುಣಂ ಪಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿಯುವುದು ಕೆಟ್ಟು ಹೋಗುವುದು ನಿನಗೆ ಇಷ್ಟವಾಯಿತೆ ಕರ್ಣ. ಇದಕ್ಕೆ ಒಂದು ನೀತಿ ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳ ಧರ್ಮಜ. ಮೂರ್ಖ ಘಾತವು ಏಕಾದಶಿಯ ಅನ್ನುವ ನೀತಿನ ಮಾತಿನ ಸರಿಯಾಗಿ ಮೂಢನಾದ ದುರ್ಯೋಧನನು, ಮೂರ್ಖನಾದ ನೀನು, ದುರ್ಯವಶ್ಯನಾದ ದುಶ್ಯಾಸನನು, ನೀವು ಮೂರು ಮಂದಿ ಒಂದಾಗಿ ಪರನ್ನು ನೊಂದಿಸಿ ದುಃಖ ವಂದಿಸಬಹುದು ಚಂದವಾಗಿರುವುದೇನೆ ಕರ್ಣ. ಸಾಕು ಮೂರ್ಖ ಸಾಕು ನಿನ್ನ ತರ್ಕ. ಪಾಂಡುನಂದನ ಕರ್ಣ, ನಾನೊಂದು ಕೌರವನ ಸೇರಿ ಕೆಟ್ಟ ಬುದ್ಧಿಯನ್ನು ಕಳೆದುಕೊಂಡೆ. ಆಹೋ ಧರ್ಮಜ, ಕರ್ಣ, ಈಗ ನಿಮ್ಮ ಕಂಡು ನಿಮಗೆ ನಾಚಿಕೆ ಆಗಲಿಲ್ಲ ಧರ್ಮಜ. ಪಾಂಡವರು ಹೆಂಡತಿಯನ್ನು ನಾನು ಹೀನರನ್ನು ದೂರಗೊಂಡರಂತೆ ಈ ನರದಿ ಪರಿಹಾರದಲ್ಲಿ ಕೊಂಡು ಹಾಡುವರಲ್ಲ ಮುಂದುವರೆಯ. ನಿನ್ನ ಮಾತು ಏನು ಬರಲಿಲ್ಲ ಧರ್ಮಜ, ಈ ಮಾತು ನಿನಗೆ ಸಹಜ. ಆಹೋ ದುರಧೀರನಾದ ಸಹೋದರನೇ, ಅಹೋ ಅರ್ಜುನೇ, ಪಾಂಡವರ ಮಠದೀಯ ಆದ ಪಾಂಚಾಲಿಯ ಗಡಗಡೆ ನುಡಿಗಳನ್ನು ಕೇಳಿ ಬದಲಾಗಿ ಸುರಕ್ಷಿತನಾದನೇನು. ಓ ನಮ್ಮ ವಿಶ್ವಾಸನ, ಓ ಅಣ್ಣ ಪ್ರಿಯದ ಜಾಗೃತಿಯನ್ನು ದ್ರೌಪದಿ ಸಭೆಗಳಿಗೆ ತಂದ ನಿಲ್ಲಿಸ ಕಂಡಿಯ ವಿಶ್ವಾಸನ ಯಾತಕ್ಕೆ ಆರ್ತಿಗೆ ಆಲೋಚನ ಇನ್ನ ಇಷ್ಟರಿಂದಾಗಲಿ ಆತದ. ಮದುವೆಯಾದ ದ್ರೌಪದಿ ಜೋಗಿಗಿಲ್ಲದ ಟೇಕಿಲ್ಲದ ನುಡಿಗಳಾಕೆ ಸಾಕು ಬಿಡಿಬಿಡ. ಭೀಕರವಾದ ನಿನ್ನ ಮಾನವ ಮೋಸ ಮಾಡಿ ಭೂಕಾಂತನಾದ ನಮ್ಮಣ್ಣನೊಂದಿಗೆ ನುಗ್ಗಿಕೊಂಡು ಹೋಗಿವೆ. ಹಾಗೆಯೇ ಸುಂದರಿ, ನಿನ್ನ ಗಂಡನ ತನ್ನ ಬಿಡಿಸಲು ಒಬ್ಬನ ಮನೆಗೆ ಗುರುವವನೇ ನಿನ್ನ ಪುರುಷನನ್ನು ಹರಿ ವಯ್ಯಾರಿ ಚೆನ್ನಿಗನಾದ ನಮ್ಮ ಅಣ್ಣನ ಹೊರಗಿದರೆ ಸರಿ ಇಲ್ಲವಾದ ನಿನ್ನ ಮಾನ ಉಳಿಯುವುದನ್ನು ನೋಡಿನಾರಿ ಮೊದಲ ಕಡಾರಿ ಏನೋ ಮತ್ತೆ ಹೇಗನೆ ಹೇಳಿ ಮತ್ತೆ ಹೇಳಿ ಸರ್ಪವುಳ್ಳ ಸರ್ಪದ ತಪ್ಪುವುದನ್ನ ಜಡಪುಡಿಗಳ ಮಕ್ಕಳ ಮುಂದೆ ಹೇಳಿದರೆ ಬಂದರೆ ಎಲ್ಲ ಗಂಡನಾದ ಪಾಂಡವರನ್ನೆಲ್ಲರೂ ಸುಮ್ಮನೆ ಬಿಡಲಾರರು. ಆ ಸಣ್ಣ ಗಂಡನ ಬಂದೇನು ಮಾಡೋಣ ಗಂಡ ಆರಿಸಿದ್ದವರು ನೋಡುತ್ತಿಲ್ಲ ಎಲೈ ಪಾಂಚಾಲಿ ಮತ್ತೆ ಹೇಗನೆ ನಿನ್ನಡೆಯನಾದ ಈ ಪಾಂಡವರನ್ನು ಮರೆತ ಎಲೈ ಬಡ ನಡುವಿನ ಬಾಳೆ ಅದಕ್ಕನೆ ಇನ್ನು ಮೇಲೆ ನಮ್ಮ ಅಣ್ಣನ ಒಡೆಯನನ್ನು ಆತನ ಪಡಗುಡಿ ಸಮಕ್ಕೆ ಪಡುವಾಗ ಪಾಂಚಾಲಿ ಸುಮ್ಮನೆ ಏನು ಮಕ್ಕಳೇ ಗಂಡನಾದ ಪಾರ್ಥನ
ಮಲ್ಲಿಗೆ ಎತ್ತಿರವನಲ್ಲೇ ಓ ಮೂರ್ಖನೇ, ಸಲ್ಲಿಗೆ ಪೊಲ್ಲನೊಡನೆಯಾದ ಈ ಪಾಂಚಾಲಿಯರನ್ನ ಸಲ್ಲಿಗೆ ನನ್ನ ಕೇಳು ಬಿಡುವೆ ನಡೆಸುವುದು ಬಿಡುದಿಲ್ಲ. ಕಷ್ಟವೇ ಓ ವ್ಯರ್ಥನೇ, ನಿನ್ನಡೆಯ ಐವರು ಅಂತ ಬಿಡಬಲಾದರೆ ತಮ್ಮ ಎಡಗುಗಳನ್ನ ಪದವಿಗೆ ಬಾಗಿಸಿಕೊಂಡು ಯಾತಕ್ಕೆ ಕುಳಿಸಲು ಹೇಳೋಣ. ನನ್ನ ಆಜ್ಞೆಯಲ್ಲಿರುವರು. ಓ ವ್ಯರ್ಥನೇ, ಕಾಡು ಕೋಪದ ಸಿಡಿಲು ಸಿಂಹ ವಜ್ರವನ್ನು ಕೊಡುವ ಆದ ವೀರನ ಮುಂದೆ ಇಂಥ ಹುಲ್ಲು ನದಿಗಳ ಪೌರುಷವನ್ನು ತೋರಿಬಿಟ್ಟೆ. ಓ ವ್ಯರ್ಥನೇ, ಈ ಮಾತು ಬರಿಗಟ್ಟೆ ಬಿಡು ಈ ಪಾಂಡವ ಸಿದ್ಧೆ ಪಾಂಚಾಲಯ ಓ ಪಾಪಾತ್ಮನೇ, ಮಾಡು ಎನ್ನೋ ಮೂಡು ಸಿರಿತನದ ಕೌರವರ ಏಕಾಂತದ ಪಂಡೆ ಓ ವ್ಯರ್ಥನೇ, ಕೌರವೇಶ್ವರನ ಪರಿವಾರದ ಮಧ್ಯದಲ್ಲಿ ನಿಂತು ಆ ಬುತ್ತಿಗೇಡಿಯಾದ ಅಡಿಯ ಪರಿಸರೇ ಅವನ ಮುಂದೆ ಹತ್ತಿಸಿ ಬೆಳೆದು ಬಂದ ನಿನ್ನ ಸೆರೆ ಬಿಡಿಸುವ ಬರೀ ಇಂದಿನಿಂದ ದುರ್ಯೋಧನೇ ಪುರುಷನದ ಅರಿ. ಏ ವಯ್ಯಾರಿ, ಓ ವ್ಯರ್ಥನೇ, ನೀನು ಅದಕ್ಕೆ ಪ್ರತಿ ನುಡಿಯಲ್ಲಿನ ವಯ್ಯಾರಿ ತಿರುಗಮ್ಮನ್ನು ಬೇಕಾದ ಬಂದಿದ್ದಾರೆ. ಓ ದುರ್ಮಾರ್ಗನೇ, ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಮನೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಮೆಚ್ಚಲಾರನು. ಆ ಸಣ್ಣ ದಿವಸ ನನ್ನನ್ನೇನು ಮಾಡು. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಕೃಷ್ಣ. ಎಲೈ ಮೂಢ ಮದುವೆದಾರ ಒಬ್ಬಟಿ ಓ ಮೂಢಾತ್ಮನೇ, ಹೇ ಮತ್ತಿಂತ ಮುದತಿ ಮಣಿಯರಾದ ದ್ರೌಪದಿ ಇದೋ ಕಪ್ಪಲಿನಾದ ಕರ್ಣನೇ, ವಸಿದ ಪತಿಗಳಾದ ಮಸಮ ಬಲಶಾಲಿಗಳಾದ ಈ ಸಭೆಯಲ್ಲಿ ನಲ್ಲೆ ಆದ ನಿನ್ನ ಮಾಡ ಹಲ್ಲೆ ಕಳೆದ ಸಭೆಯಲ್ಲಿ ಸಲ್ಲಿದ ರಾಮ ಸುಂದರ ಕೊಂಡು ನೋಡು. ಏ ಪಾಂಡವರನಲ್ಲೇ ಓ ಮೂರ್ಖನೇ, ಸಲ್ಲಿಗೆ ನಿನ್ನ ವಲ್ಲಭನಾದ ಅಧಿಕಾರವುಳ್ಳ ದುರ್ಯೋಧನ ವಿಶ್ವಾಸನ ಶ್ರೀಗಳ ಮುಂದೆ ಕಲ್ಲು ಹಿಡಿಯುವಂತೆ ಆಡಿಕೊಳ್ಳುವುದಲ್ಲ. ಏ ದ್ರೌಪದಿ ಓ ಮನ್ನಮತಿ, ಲೋಚನಾದ ವಲ್ಲಭ ಮಾತಿಗೆ ಬಲ್ಲುವ ಕೈ ಮುದ್ದಗೆ ವಂಚು ಹಾಕಿರಬಹುದು ಅಂತ ಚೋರನಿಂದ ಸೇರಿಸುವನೇ. ಏ ದ್ರೌಪದಿ ಓ ಮನ್ನಮತಿ, ಸುಮ್ಮನೆ ಬಿಂಕದ ಮಾತುಗಳನ್ನು ಹಾಕಾಡುತ್ತಿ ನಿನ್ನ ತಲೆಗಳಿಂದ ಈ ಸಭೆಗೆ ಹಿಡಿದು ತಂದು ಕಡೆಗಲಿದು ಸ್ವಾತಂತ್ರ್ಯಕ್ಕೆ ನಡೆಯುವುದೇ ಈ ಸಭೆಗೆ ಸರ್ವರಿಗೂ ಸಮಾಧಾನ. ಎಲ್ಲೋ ಕೌರವನ ಬಿಟ್ಟಿ ಕುಡಿಗೆ ಬಿಟ್ಟಿರುವ ಕಪ್ಪಲಿನಾದ ಕರ್ಣನೇ, ಎಲೆ ಪ್ರಶ್ನೆಯೇ ನೀನು ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡುವುದು ತರವಲ್ಲ. ಸಹಜವಾಗಿ ಬರುತ್ತದೆ. ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಕೃಷ್ಣ. ಈ ದುರ್ಮಾರ್ಗನು ಮಾಡಿದ ನೀತಿಯಲ್ಲಿ ಹೇಳಿದರೆ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಾಣಕಾಂತಿ ಅದೇನು ಚೆನ್ನಾಗಿ ಹೇಳು. ಕಡು
ಕಾಂತೆ ಕಾಂತ ಅನುಭವಿಸದ ಗೇರ್ವಾಣಗಳು ಕನ್ನಡಿಗಾದರೂ ತಪ್ಪದು. ಈ ಶೋಣಿಯೊಳ ಸರಿಯಾಯಿತು ಪ್ರಾಣಿಗಳಿಗೆ ಸುಖ ದುಃಖವು ಕಾಣದೆ ಬರುತ್ತದೆ. ಕಾಂತೆ ಕಾಂತ ಮಿಂಚಿದ ಕೆಲಸಕ್ಕೆ ವಂಚನೆಗಾತಕ್ಕೆ ಸಂಚಿತ ಬದಲಿ ಪಂಚೇಂದ್ರ ವಿಷಯದ ಪ್ರಪಂಚವು ಕೆಳಗಟ್ಟಿ ಕಾಂತಿನೆಂಬರ ಭಜನೆಯನ್ನು ಮಾಡಿ ಇದಕ್ಕೇನಾದರೂ ಒಂದು ಪರಿಹಾರವೇ? ಹಿಂದಿನ ಜನ್ಮದಿ ಮಂದಮತಿಯಿಂದ ಮಾಡಿದ ಪಾಪ ಸಂದೇಹವಿಲ್ಲದೆ ಇಂದಿಗೂ ಬಂದು ಸಂಚರಿಸಿರುವುದು ಇದು ನಮ್ಮ ಮಂದಭಾಗ್ಯವು. ಕಾಂತೆ ಕಾಂತ ಶ್ರೀಕರ ಶುಭಕರವಾದ ಸಕ್ಕರೆ ಹಾಲು ಸವಿದು ಭಕ್ತಿಗೆ ಸಂತೋಷ ಉದ್ದೇಶವನ್ನು ಕೇಳಿ ನಡೆಯುತ್ತಿ ಚೆನ್ನಾಗಿ ಹೇಳು ಕಾಂತ. ಯಥಾಚೆ ಯಥಾಚಯಂ ಛತ್ರ ಯಥಾಚಯಂ ಶುಭ ಶುಭ ಕಿರಿಮಿ ತಸ್ಮಕ್ಕತೆ ನಚಾನತಾಚರಿಸಿ. ಕಾಂತೆ ಇದರ ತಾತ್ಪರ್ಯವೇನೆಂದರೆ ಏನಪ್ರಿಯ? ಯಾವುದರಿಂದ ಯಾಕಕ್ಕೋಸ್ಕರ ಯಾವ ಪ್ರಕಾರ ಎಷ್ಟು ಮಾತ್ರಕ್ಕೆ ದೊಡ್ಡ ಸುಳ್ಳು, ಯಾವ ದುಃಖ ಸಂತೋಷವಾಗಲಿ ಯಾವನಿಂದ ಆಗಬೇಕಾಗ್ತದೋ ಅದು ದೈವದಿಂದ ಮನುಷ್ಯರಿಗೆ ಆಗುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸಿದ ತಂಗಿಯ ದ್ರೌಪದಿ ಯಾತಕ್ಕೆ ಚಿಂತೆ ಮಾಡುತ್ತಿ?